ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾವು ಕ್ವಿಕ್ಕಾಗಿ ಬಹಳ ಈಸಿಯಾಗಿ ಸಿಂಪಲ್ಲಾಗಿ ಹೆಸರುಬೇಳೆ ಪಾಯಸನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಹೆಸರುಬೇಳೆ ಪಾಯಸ ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೀವಿನ್ನೂ ಹೊಸ್ದಾಗಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಸಪೋರ್ಟ್ ಮಾಡಿ ಎಲ್ಲರೂ, ಫುಲ್ ವಿಡಿಯೋನ ನೋಡಿ. ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 2 ಸ್ಪೂನು ತುಪ್ಪನ ಹಾಕ್ಕೊಳ್ತಿದ್ದೀನಿ. ನಿಮಗೆ ತುಪ್ಪ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು. ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ, ಪಿಸ್ತಾನ ತೊಗೊಂಡಿದ್ದೀನಿ. ಇವೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ 1 ಸೆಕೆಂಡ್ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೇಕು ಸೈಡಲ್ಲಿ. ಈ ಫ್ರೈ ಆಗಿದೆ. ಹೆಸರು ಬೇಳೆ ಆಗಿರ್ಬೋದು ಅಥವಾ ಹೆಸರು ಕಾಳು ಆಗಿರ್ಬೋದು, ದೇಹಕ್ಕೆ ತುಂಬಾ ತಂಪು. ಯಾರಿಗೆಲ್ಲ ಹೀಟ್ ಆಗಿದೆ ಈ ರೀತಿ ಮಾಡಿಕೊಂಡು ಪಾಯಸನ ಮಾಡ್ಕೊಂಡು ಕುಡೀರಿ. ಹೀಟ್ ಕಡಿಮೆ ಆಗುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು. ಸ್ಕೂಲಿಂದ ಮಕ್ಕಳು ಬರೋ ಅಷ್ಟರಲ್ಲೇ ನೀವು ಇದನ್ನ ಮಾಡಿಡಿ. 100% ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ಈ ಪಾಯಸನ. ತುಂಬ ಇಷ್ಟ, ಎಲ್ಲ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಹೆಸರುಬೇಳೆ ಪಾಯಸ ಅಂದರೆ. ನನ್ನ ಮಗನಿಗೂ ಕೂಡ ತುಂಬ ಇಷ್ಟ ಹೆಸರುಬೇಳೆ ಪಾಯಸ ಅಂದರೆ. ಅದಕ್ಕೆ ಮಾಡ್ತಿದ್ದೀನಿ ನಾನು ಅವ್ನು ಸ್ಕೂಲಿಂದ ಬರೋ ಅಷ್ಟರಲ್ಲಿ. ಇವಾಗ ನೋಡಿ, ನಾನು ಡ್ರೈ ಫ್ರೂಟ್ಸ್ನೆಲ್ಲ ತೆಗೆದು ಇಟ್ಕೊಂಡಿದ್ದೆ. ಇಟ್ಕೊಂಡಾದಮೇಲೆ 1/4 ಬೌಲಷ್ಟು ನಾನಿಲ್ಲಿ ಹೆಸರು ಬೇಳೆನ ಹಾಕ್ಕೊಂಡು ತುಪ್ಪದಲ್ಲಿ 1-2 ನಿಮಿಷ ಫ್ರೈ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇದನ್ನ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡು 1 ಬೌಲಷ್ಟು ನಾನಿಲ್ಲಿ ಹಸಿ ಕೊಬ್ಬರಿನ ತೊಗೊಂಡಿದ್ದೆ. ಹಸಿ ಕೊಬ್ಬರಿ ಮತ್ತು ಹೆಸರು ಬೇಳೆ ಎರಡೂ ಒಂದೇ ಸಲ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಆ ಕೊಬ್ಬರಿ ಹಾಲಿರೋದೆಲ್ಲ ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಕುಕ್ಕರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಬರ್ತೀನಿ. ಅದನ್ನು 2 ಕೂಗಿಸ್ಕೊಂಬರ್ತೀನಿ, 2 ವಿಸಿಲು. ನೋಡಿ, ಇಲ್ಲಿ ನನ್ನ ಮಗ ಏಲಕ್ಕಿನ ಕುಡ್ತಿದ್ದಾನೆ. ನಾನು ಕುಟ್ಟೋಣ ಅಂತ ತಗೊಂಡಿದ್ದೆ. ಅವನು ಇಸ್ಕೊಂಬಿಟ್ಟು ಕುಡ್ತಿದ್ದಾನೆ ಏಲಕ್ಕಿನ. ಹಾಗೆ ಅಲ್ವಾ ಮಕ್ಕಳಂದರೆ, ನಾವೇನೇ ಮಾಡ್ತಿದ್ರು ಅವರು ಬರ್ತಾರೆ, ನಾನು ಮಾಡ್ತೀನಿ ಅಂತಂದೇಳಿ. ಅವರಿಗೆ ಸ್ವಲ್ಪ ಎಂಕರೇಜ್ ಮಾಡಬೇಕು. ಆದರೆ ನೋಡ್ಕೊತಾ ಇರಬೇಕು. ನೋಡಿ, ಕುಡ್ತಿದ್ದಾನೆ. ಕೊಡು, ನಾನು ಕುಡ್ತೀನಿ. ನಾನು ಮುಟ್ಟಿದ್ರೆ ತಗಿ, ನೀನು ಮುಟ್ಟಬೇಡ ಅಂತ ಕೈ ಸರಿಸ್ತಾನೆ ನನ್ನ ಮಗ. ತುಂಬ ಖುಷಿ. ಅವ್ರ ಅಣ್ಣ ಅಂದರೆ ತುಂಬ ಇಷ್ಟ ಅವನಿಗೆ. ಅವ್ರ ಅಣ್ಣ ಬರೋದನ್ನೇ ಕಾಯ್ತಿರ್ತಾನೆ. ಅಣ್ಣ ಬಂದ ಅಂತ ಹೇಳಿದರೆ ಸಾಕು, ಡೋರ್ ಹತ್ರ ಹೋಗಿ ನಿಂತ್ಕೊಳ್ತಾನೆ. ಅವ್ರ ಅಣ್ಣ ಬಂದುಬಿಟ್ರೆ ಫುಲ್ಲು ಚೀರಾಡೋದು, ಖುಷಿಯಿಂದ ಅವನ್ನ ಹಗ್ ಮಾಡೋದು, ಅಷ್ಟೆಲ್ಲ ಮಾಡ್ತಾನೆ. ಹಾಗೆ ಅವ್ರ ಪಪ್ಪ ಅಂದ್ರೂ ತುಂಬಾ ಇಷ್ಟ ಅವನಿಗೆ. ಅವ್ರ ಪಪ್ಪ ಬಂದು ಕೂಡಲೇ ಅವನ್ನ ಮೊದಲನೇದಾಗಿ ಎತ್ಕೋಬೇಕು. ಯೂನಿಫಾರಮಲ್ಲಿದ್ದರೂ ಕೂಡ ಅವನ್ನ ಎತ್ಕೋಬೇಕು ಮೊದಲು, ಆ ರೀತಿ ಮಾಡ್ತಾನೆ. ನೋಡಿಲಿ, ಈಗ ಬೆಂದಿದೆ. 2 ವಿಸಿಲು ಕೂಗಿಸ್ಕೊಂಡಿದ್ದೀನಿ ನಾನು. ಇವಾಗ ಓಪನ್ ಮಾಡಿದ್ದೀನಿ. ಇಷ್ಟು ಬೆಂದರೆ ಸಾಕು. ತುಂಬಾ ಬೇಯಿಸಬಾರ್ದು ಮತ್ತು ತುಂಬಾ ಉದುರುದ್ರಾಗಿನೂ ಇರಬಾರ್ದು. ಈ ರೀತಿ ಇದ್ರೆ ಸಾಕು. ನಾನಿಲ್ಲಿ 3/4 ಬೌಲಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟಲ್ಲಿ ನಾನು 1.5 ಬೌಲಷ್ಟು ಹಾಲು ಹಾಕ್ಕೊಳ್ತಿದ್ದೀನಿ. ನಿಮಗೆ ಎಷ್ಟು ತೆಳ್ಳಗೆ ಬೇಕು ಪಾಯಸ ಅಷ್ಟು ಮಾಡ್ಕೋಬೋದು. ನೆಕ್ಸ್ಟಲ್ಲಿ ನಾನು ಏಲಕ್ಕಿ ಪೌಡರ್ನ ಕುಟ್ಟಿಟ್ಕೊಂಡಿದ್ನಲ್ಲ, ಅದನ್ನ ಹಾಕ್ಕೊಳ್ತಿದ್ದೀನಿ. ನನ್ನ ಮಗ ಕುಟ್ಟಿದ್ನಲ್ಲ. ನಿಮಗೆ ಪೌಡ್ರು ಕೂಡ ರೆಡಿ ಸಿಗುತ್ತೆ ಅಂಗಡಿನಲ್ಲಿ, ಹಾಕ್ಕೋಬೋದು. ಒಂದು ಸಲ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ತುಂಬ ರುಚಿಯಾಗಿರುತ್ತೆ. ಇವಾಗ ನಾನು ಡ್ರೈ ಫ್ರೂಟ್ಸ್ನ ಏನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅಷ್ಟೇ, ರೆಡಿ ಆಗಿಬಿಡುತ್ತೆ ಪಾಯಸ. ನೋಡಿ, ಇವಾಗ ನಾನು 1-2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕು. ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ತುಂಬ ಗಟ್ಟಿಗಿದ್ರೆ ಹೆಸರುಬೇಳೆ ಪಾಯಸ ಚೆನ್ನಾಗಿರಲ್ಲ. ಈ ರೀತಿಯೇ ಆಗಿ ಇರಬೇಕು. ಇವಾಗ ಆಗಿದೆ. ನಾನು ಬೌಲಿಗೆ ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ, ಎಷ್ಟು ಟೇಸ್ಟಿಯಾಗಿ ಸೂಪರಾಗಿ ಬಂದಿದೆ ಅಂತಂದೇಳಿ. ಎಷ್ಟು ಈಸಿ ಅಲ್ವಾ ಮಾಡೋದು. ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ.
ಇಷ್ಟಪಟ್ಟು ಕುಡಿತಾರೆ ಅವರು. ತುಂಬ ಟೇಸ್ಟಿಯಾಗಿತ್ತು. ನನ್ನ ಮಗನೂ ತುಂಬಾ ಇಷ್ಟ ಆಯಿತು ಅವನಿಗೆ. ನೀವು ಒಂದು ಲೋಟದಷ್ಟು ಕುಡ್ದ ತುಂಬ ಖುಷಿ ಪಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.